ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದಿದೆ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ. ಸ್ಫೋಟಕ ತಿರುವನ್ನ ಪಡೆದುಕೊಂಡಿರುವಂತದ್ದು. ಸದ್ಯ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವ ವಿಶೇಷ ತನಿಖಾ ದಳದ ತನಿಖೆ ಮತ್ತಷ್ಟು ತೀವ್ರಗೊಳಿಸಿದೆ. ಅದರಲ್ಲೂ ಮೂರನೇ ದಿನವಾದ ಇಂದು ನಡೆದಂತ ಅರಣ್ಯ ಸ್ಥಳದ ಉತ್ಖನನ ಕಾರ್ಯಾಚರಣೆಯಲ್ಲಿ 12 ಮೂಳೆಗಳು, 2 ತಲೆಬುರುಡೆ ಚೂರುಗಳು, ಒಳ ಉಡುಪಿನ ತುಂಡು, ಬಟ್ಟೆ ಸೇರಿ ಕೆಲ ಅವಶೇಷಗಳು ಪತ್ತೆಯಾಗಿದೆ. ಈ ಬೆಳವಣಿಗೆಯಲ್ಲಿ ಧರ್ಮಸ್ಥಳ ಕೇಸ್ ಭಾರಿ ಕುತೂಹಲ ಕೇಳಿಸಿದೆ. ಇನ್ನು ನಾವು ಗುರುತಿಸಿದಂತ ಸ್ಥಳದ ಸಂಖ್ಯೆ 6ರಲ್ಲಿ ಭಾಗಶಃ ಅಸ್ಥಿಪಂಜರದ ಅವಶೇಷಗಳು ಕಂಡು ಬಂದಿವೆ ಅಂತ ಎಸ್ಐಟಿಯ ಮೂಲಗಳು ರಾಜ್ ನ್ಯೂಸ್ಗೆ ಮಾಹಿತಿ ಕೊಟ್ಟಿವೆ. ಎಸ್ಐಟಿ ದಳ ನೇತ್ರಾವತಿ ನದಿಯ ಸಮೀಪವಿರುವಂತಹ ಅರಣ್ಯ ಪ್ರದೇಶದಲ್ಲಿ ಬೆಳಗ್ಗೆ ಸಾಕ್ಷಿ ದೂರುದಾರರ ಸಮ್ಮುಖದಲ್ಲಿ 6ನೇ ಸ್ಥಳದಲ್ಲಿ ಶೋಧ ಕಾರ್ಯವನ್ನ ಪ್ರಾರಂಭಿಸಿತ್ತು. ಈ ವೇಳೆ ಹಿಟಾಚಿ ಯಂತ್ರ ಬಳಸಿ 1.5 ಗಂಟೆಗಳ ತೀವ್ರ ಶೋಧದ ನಂತರ ಮಾನವನ ಅಸ್ಥಿಪಂಜರ ದೊರೆತಂತಹ ಭಾಗಗಳು ಅಂದ್ರೆ ಮೂಳೆ, ತಲೆಬುರುಡೆ ಚೂರು, ಒಳ ಉಡುಪನ್ನ ಎಚ್ಚರಿಕೆಯಿಂದ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಜೊತೆಗೆ ನಾಳೆ 7ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಲಿದೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ಮೊನ್ನೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕ ಪ್ಯಾನ್ ಕಾರ್ಡ್ ಹಾಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಪ್ಯಾನ್ ಕಾರ್ಡ್ ಹೋಲ್ಡರ್ 2025ರಲ್ಲಿ ಮೃತಪಟ್ಟಿದ್ರು. ಮಾರ್ಚ್ 2025ರಲ್ಲಿ ಜಾಂಡಿಸ್ ನಿಂದ ವ್ಯಕ್ತಿ ಮೃತಪಟ್ಟಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಮೃತಪಟ್ಟ ವ್ಯಕ್ತಿಯ ತಂದೆಯನ್ನ ಎಸ್ಐಟಿ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಎಸ್ ನೋಡಿ, ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಡೆದಂತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಕುತೂಹಲ ಜಾಸ್ತಿ ಆಗ್ತಾ ಇತ್ತು. ಯಾಕಪ್ಪ ಕುತೂಹಲ ಜಾಸ್ತಿ ಆಗ್ತಿತ್ತು ಅಂದ್ರೆ, ಪಾಯಿಂಟ್ ಔಟ್ ಮಾಡಿದಂತ ಸ್ಥಳದಲ್ಲಿ ಯಾವುದೇ ಮೂಳೆಗಳು ಸಿಗ್ತಾ ಇರಲಿಲ್ಲ, ಯಾವುದೇ ಕಳೆಬರಹದ ಒಂದು ಅಂಶವೂ ಕೂಡ ಪತ್ತೆ ಆಗಿರಲಿಲ್ಲ. 1, 2, 3, 4, 5 ಗುಂಡುಗಳನ್ನ ಅಗದ್ರೂ ಕೂಡ ಮನುಷ್ಯನಿಗೆ ಸಂಬಂಧಪಟ್ಟಂತ ಕಳೆಬರಹ, ಅಸ್ಥಿಪಂಜರ ಯಾವುದು ಸಿಕ್ಕಿರ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಸಿಗೋದೇ ಇಲ್ಲ, ಎಲ್ಲೋ ಬೇಕು ಬೇಕು ಅಂತಾನೆ ಸುಳ್ಳು ಹೇಳಲಾಗಿದೆ. ಆ ಅನಾಮಿಕ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರ ಬರ್ತಾ ಇತ್ತು. ಆದ್ರೆ ನೋಡಿ, ಇವತ್ತು 6ನೇ ಸ್ಥಳದಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿತ್ತು. ಆಗಿದಂತಹ ಸಂದರ್ಭದಲ್ಲಿ 1 ಅಲ್ಲ 2 ಅಸ್ಥಿಪಂಜರಗಳು ಪತ್ತೆ ಆಗಿರುವಂತದ್ದು. ಅಂದ್ರೆ ಮನುಷ್ಯಗೆ ಸೇರಿದಂತ ಕೆಲವೊಂದಿಷ್ಟು ಮೂಳೆಗಳನ್ನ ಸಂಗ್ರಹ ಮಾಡಲಾಗಿದೆ. ಜೊತೆಗೆ ಒಳ ಉಡುಪು ಕೂಡ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಪರಿಶೀಲನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳು. ಹಾಗಾಗಿ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಆ ಒಂದು ನಿಗೂಢ ಸಮಾಧಿಯ ಹಾಗೆ ನಿಗೂಢ ಹತ್ಯಾಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ. ನೋಡಿ, ಮೊದಲನೇ ದಿನ ಆಗಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ರವಿಕೆ, ಅದರ ಜೊತೆಗೆ ಪ್ಯಾನ್ ಕಾರ್ಡ್, ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿದ್ವು. ಆ ವಸ್ತು ಯಾರದ್ದು ಅನ್ನುವಂಥದ್ದು ಸಾಕಷ್ಟು ಕನ್ಫ್ಯೂಷನ್ ಇತ್ತು. ಸೊ ಈಗ ಸಿಕ್ಕಿರುವಂತದ್ರಲ್ಲೂ ಕೂಡ ಸದ್ಯದ ಮಟ್ಟಿಗೆ ಅದು ಪುರುಷನಿಗೆ ಸೇರಿರುವಂತದ್ದು. ಪುರುಷ ಅಂತಂದ್ರೆ ನೋಡಿ, ಪ್ಯಾನ್ ಕಾರ್ಡ್ ಒಬ್ಬ ವ್ಯಕ್ತಿಗೆ ಸೇರಿರುವಂತದ್ದು. ಅದು ಜಾಂಡಿಸ್ ನಿಂದ ಆತ ಮೃತಪಟ್ಟಿದ್ದ ಅಂತ ಅವರ ಕುಟುಂಬಸ್ಥರು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಮೃತದೇಹವನ್ನ ಸಮಾಧಿ ಮಾಡುವಂತಹ ಸಂದರ್ಭ ಕೆಲವೊಂದಿಷ್ಟು ಪದ್ಧತಿ ಹೇಗಿರುತ್ತೆ ಅಂದ್ರೆ, ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಾದಂತಹ ಸಂಪ್ರದಾಯ ಇರುತ್ತೆ. ಅದನ್ನ ಹೂಳೋದು ಇರುತ್ತೆ, ಸುಡೋದು ಇರುತ್ತೆ. ಸೊ ಧರ್ಮಸ್ಥಳದಲ್ಲಿ ಈಗ ವ್ಯಕ್ತಿಯನ್ನ ಊತಿದ್ದಾರೆ ಅಂತ ಅಂದ ಮೇಲೆ ಪ್ಯಾನ್ ಕಾರ್ಡ್ ಅಲ್ಲಿಗೆ ಹೇಗೋಯ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಸಿಕ್ಕಿರುವಂತ ರವಿಕೆ ಕೂಡ ಯಾರ್ದು ಅಂತ ಈಗ ಒಂದು ಯಾವುದೇ ಇನ್ವೆಸ್ಟಿಗೇಷನ್ ನಡೀತಾ ಇದ್ರು ಕೂಡ ಗೌಪ್ಯತೆಯಿಂದ ಇರಬೇಕು ಅನ್ನುವಂತ ಮಾಹಿತಿಗಳು ಇದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು 6ನೇ ಸ್ಥಳದಲ್ಲಿ ಆಗಿದಂತಹ ಸಂದರ್ಭದಲ್ಲಿ ಸಿಕ್ಕಂತ ಆ ಮೂಳೆಗಳನ್ನ ಒಬ್ಬ ವ್ಯಕ್ತಿಗೆ ಸೇರಿರುವುದು, ಪುರುಷನಿಗೆ ಸೇರಿರುವುದು ಅನ್ನುವಂತ ಲಿಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅನೌನ್ಸ್ ಮಾಡಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಗೌಪ್ಯತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾರಿ ತಪ್ಪಿಸಲಾಗ್ತಿದೆಯಾ ಅಥವಾ ಏನಾಗ್ತಿದೆ ಅನ್ನೋದು ನಿಗೂಢ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ಧರ್ಮಸ್ಥಳ ಮಧ್ಯೆ ಧರ್ಮ ನೆಲೆಸಿರುವಂತಹ ಸ್ಥಳ, ಅಲ್ಲಿ ಸಾಕಷ್ಟು ಪುಣ್ಯ ಸ್ಥಳ. ಆದ್ರೆ ನಿಜವಾಗ್ಲೂ ಕೂಡ ಈ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದ್ದು ಯಾರಿಗೂ ಕೂಡ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಅಂದ್ರೆ ಎಫ್ಎಸ್ಎಲ್ ಅಧಿಕಾರಿಗಳು ಯಾವಾಗ ಸ್ಥಳದಲ್ಲಿ ಬೀಡು ಬಿಟ್ರೋ, ಯಾವಾಗ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಿದೆಯೋ, ದಿನನಿತ್ಯ ಒಂದಲ್ಲ ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ಸ್. ಏನ್ ಹೇಳ್ತೀರಾ ನೀವು? ರೂಪಾ, ಒಂದು ಧರ್ಮಸ್ಥಳ ಪುಣ್ಯಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಸಹಜ ಸಾವು ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಆಗ್ತಾ ಇದ್ವು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಹಾಗಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಭಾವನೆ ಕೂಡ ಇತ್ತು. ಮತ್ತೆ ಇದನ್ನ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲಾ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಆಗ್ತಾ ಇದೆ, ಅಸಹಜ ಸಾವು ಪ್ರಕರಣ ಆಗ್ತಾ ಇದೆ, ಅಲ್ಲಿ ಒಂದು ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ
ವ್ಯವಸ್ಥೆ ಏನಾಗ್ತಾ ಇದೆ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಹಾಗಾಗಿ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡು SIT ಅನ್ನ ರಚನೆ ಮಾಡ್ತು. ಈಗಾಗಲೇ SIT ರಚನೆ ಮಾಡ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಸರ್ಕಾರ ಅದರದ ಹಿನ್ನೆಲೆ ಏನು, ಆ ಒಂದು ಅಷ್ಟೊಂದು ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಹಿಂದೆ ಇರಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಒಬ್ಬ ವ್ಯಕ್ತಿ ಕೂಡ ಅದನ್ನ ನಾನು ಸ್ಪಾಟ್ಗಳನ್ನ ತೋರಿಸ್ತೇನೆ ಅನ್ನುವಂಥದ್ದು ಕೂಡ ನನಗೆ ಈಗ ಅರಿವಾಗಿದೆ, ನಾನು ಅದನ್ನ ತಪ್ಪನ್ನ ಸರಿಪಡಿಸ್ಕೊಂತೀನಿ ಅನ್ನುವಂತಹ ರೀತಿಯಲ್ಲಿ ಕೂಡ ಅವನು ಮುಂದೆ ಬಂದಿದ್ದಾನೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ಅವನು ಯಾವ ಸ್ಪಾಟ್ ಅನ್ನ ತೋರಿಸ್ತಾನೆ ಅಲ್ಲಿ ಹೋಗಿ ಅದನ್ನ ಶೋಧ ಕಾರ್ಯ ಕೂಡ ನಡೆಸಿದ್ದಾರೆ. ಈಗಾಗಲೇ ಅಲ್ಲಿ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಮತ್ತೆ ಈಗ ಮೂಳೆಗಳು ಕೂಡ ಸಿಕ್ಕಿದಾವೆ ಅನ್ನುವಂಥದ್ದು, ಈಗ ಇನ್ನೂ ಕೂಡ ಸ್ಪಾಟ್ಗಳು ಇರುವಂತದ್ದು. ಹಾಗಾಗಿ ಈಗ SIT ಅಧಿಕಾರಿಗಳಿಗೆ ಈಗ ಮೂಲ ಅಂತಂದ್ರೆ ಈಗ ಹಿಂದೆ ಆಗಿರ್ತಕ್ಕಂಥ ಈ ಒಂದು ಅಸಹಜ ಸಾವು ಪ್ರಕರಣಗಳಿಗೆ ಅಲ್ಲಿ ಅವ್ರಿಗೆ ಒಂದು ದಾಖಲೆ ಬೇಕು. ಒಂದು SIT ಒಂದು ರಿಪೋರ್ಟ್ ಕೊಡಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಮಾನದಂಡಗಳು ಇರ್ತವೆ. ಆ ಮಾನದಂಡಗಳ ಮೇಲೆ ಒಂದು ಪ್ರಕರಣ ಕೂಡ ನಿಲ್ಲೋದು. ಯಾಕಂತಂದ್ರೆ ನಾವು ಹಲವಾರು ರೀತಿ SIT ರಚನೆ ಆದಂತ ಸಂದರ್ಭದಲ್ಲಿ ನೋಡಿದೀವಿ, ಅದು ತಾರ್ಕಿಕ ಅಂತ್ಯಕ್ಕೆ ಹೋಗದೆ ಎಲ್ಲೋ ಒಂದು ಕಡೆ SIT ರಚನೆ ಆಯ್ತು, ಅಷ್ಟಕ್ಕೆ ಸೀಮಿತ ಆಯ್ತು, ಅವ್ರು ಹೋದ್ರು ಬಂದ್ರು, ಈ ರೀತಿ ಆಗಿರ್ತಕ್ಕಂಥದ್ದು ಕೂಡ ನಾವು ಹಲವಾರು ಪ್ರಕರಣಗಳನ್ನು ನೋಡಿದ್ದೇವೆ. ಆದ್ರೆ ಈಗ ಈ ಧರ್ಮಸ್ಥಳ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡ ತನಿಖೆಯನ್ನ ಕೈಗೊಂಡಿದೆ. ಆ ಒಂದು ಏನು ವ್ಯಕ್ತಿ ಏನಿದಾನ, ವ್ಯಕ್ತಿ ಸ್ಪಾಟ್ಗಳು ತೋರಿಸಿದಂತ ಮೊದಲಿಗೆ ಯಾವುದೇ ಕೂಡ ವಸ್ತು ಕೂಡ ಸಿಕ್ಕಿರಲಿಲ್ಲ, ಅಥವಾ ಅಲ್ಲಿ ಯಾವುದೇ ಮೂಳೆಗಳು ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಇದೀಗ ID ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಮತ್ತೆ ಅಲ್ಲಿ ತಲೆಬುರುಡೆಗಳು ಕೂಡ ಸಿಕ್ಕಿದಾವೆ ಅನ್ನುವಂಥದ್ದು. ಹಾಗಾಗಿ ಇನ್ನೂ ಕೂಡ ಸ್ಪಾಟ್ಗಳು ಇರುವಂತದ್ದು. ಅಲ್ಲಿ SIT ಅಧಿಕಾರಿಗಳು ಅವುಗಳನ್ನ ತೆಗೆದುಕೊಂಡು ಅದನ್ನ ಇನ್ನೂ FSL ಕಳಿಸಬೇಕು. ಅದು ಯಾವಾಗಿಂದ, ಯಾಕಂತಂದ್ರೆ ಅದು ಪ್ರೇಕ್ಷಣೀಯ ಸ್ಥಳ, ಅಲ್ಲಿ ಸಾಕಷ್ಟು ಅನಾಥ ಶವಗಳು ಕೂಡ ಇರ್ತಾ ಇದ್ವು. ಅವುಗಳನ್ನ ಬಂದು ಅವ್ರನ್ನ ಅಲ್ಲಿ ಒಂದು ಆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಬರುತ್ತೆ, ಅವರು ಅದನ್ನ ದಫನ ಮಾಡಿದ್ರ ಅಥವಾ ಯಾವ ರೀತಿ ಅದನ್ನ ಶವಗಳನ್ನ ಮುಚ್ಚಲಿಕ್ಕೆ ಯಾರು ಹೇಳಿದ್ರು ಅನ್ನುವಂಥದ್ದು ಸಾಕಷ್ಟು ಸಾಲು ಪ್ರಶ್ನೆಗಳು ಇರ್ತವೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಶವಗಳ ಕುರಿತಾಗಿರ್ತಕ್ಕಂಥ ಒಂದಿಷ್ಟು ಹಿನ್ನೆಲೆ ಇರುತ್ತೆ, ಅಥವಾ ಅವರಿಗೆ ಅನಾಥ ಶವ ಕೂಡ ಇರ್ತವೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ, FSL ವರದಿ ಕಳಿಸಬೇಕಾಗುತ್ತೆ. ಅದನ್ನೆಲ್ಲವನ್ನ ಮಾಡುವಂತ ಹಂತದಲ್ಲಿ ಅಲ್ಲಿ ಮುಂದೆ ರಿಪೋರ್ಟ್ ಏನ್ ಬರುತ್ತೆ, ಅಥವಾ ಇನ್ನೂ ಕೂಡ ಸ್ಪಾಟ್ಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಇನ್ನೂ ಕೂಡ ಅಲ್ಲಿ ಬುರುಡೆಗಳು ಸಿಗ್ತಾವ, ಅಥವಾ ಇನ್ನೂ ಯಾವ ರೀತಿಯಲ್ಲಿ ವಸ್ತುಗಳು ಸಿಗ್ತವೆ, ಅದಕ್ಕೂ ಈ ಅಸಹಜ ಸಾವು ಪ್ರಕರಣಗಳಿಗೆ ಸಂಬಂಧ ಇದೆಯಾ ಇಲ್ವಾ, ಹೀಗೆ ಹಲವಾರು ರೀತಿ ಸಾಲು ಪ್ರಶ್ನೆಗಳು ಮೂಡ್ತವೆ. ಆದ್ರೆ ನಾವು ಇದೀಗ ಸಿಕ್ಕಿರ್ತಕ್ಕಂಥ ವಸ್ತುಗಳ ಮೇಲೆ ಇಂಥವ್ರು ತಪ್ಪು ಮಾಡಿದ್ದಾರೆ, ಅಥವಾ ಈ ರೀತಿಯ ಪ್ರಕರಣ ನಡೆದಿದೆ, ಇಲ್ಲಿ ಅಧಿಕಾರಿಗಳ ಎಡವಟ್ಟಿದೆ, ಅಥವಾ ಅಲ್ಲಿ ಇರ್ತಕ್ಕಂಥ ಕ್ಷೇತ್ರದವ್ರದ್ದು ಎಡವಟ್ಟಿದೆ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಕ್ವಶನ್ಗಳು ಮಾಡೋಕ್ಕಾಗೋದಿಲ್ಲ. ಇವತ್ತು ಗೃಹ ಸಚಿವರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ವರದಿ ಈಗ SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದೇವೆ, ತನಿಖೆ ಮಾಡಲಿ, ಅಲ್ಲಿ ಯಾರು ತಪ್ಪಿತಸ್ಥರು, ಏನು ಅಧಿಕಾರಿಗಳ ಎಡವಟ್ಟ, ಅಲ್ಲಿ ಯಾರಿಂದ ಆ ರೀತಿಯಾಗಿ ಅಸಹಜ ಸಾವು ಪ್ರಕರಣಗಳಾಗಿದ್ದಾವೆ, ಅದರ ಹಿನ್ನೆಲೆ ಏನು, ಅವೆಲ್ಲವನ್ನು ಕೂಡ ನಾವು ತನಿಖೆ ಆದ್ಮೇಲೆ, ಆ ತನಿಖಾ ವರದಿ ಬಂದ ಮೇಲೆ ಅದರ ಆಧಾರದ ಅಡಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನಗಳನ್ನ ಕೈಗೊಳ್ಳೋಣ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಈ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ನಾವು ಆ ಪ್ರಕರಣ ಅಸಹಜ ಸಾವು ಪ್ರಕರಣ ಅನ್ನೋಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಧರ್ಮಸ್ಥಳದ ಕ್ಷೇತ್ರದತ್ತನೆ ಕೂಡ ಹಲವಾರು ರೀತಿಯಲ್ಲಿ ಒಂದು ಮಾತುಗಳಾಗಿರ್ಬೋದು, ಆರೋಪಗಳಾಗಿರ್ಬೋದು, ಹೀಗೆ ಹಲವಾರು ರೀತಿ ಚರ್ಚೆ ಸಾರ್ವಜನಿಕವಾಗಿ ಆಗ್ತಾ ಇದೆ. ಹಾಗಾಗಿ ಇವೆಲ್ಲಾ ಸಾರ್ವಜನಿಕವಾಗಿ ಚರ್ಚೆ ಆಗೋದು ಬೇಡ. ಒಂದು ಕಾನೂನು, ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಅಂತಿದೆ, ಆ ಕಾನೂನು ಸುವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ನಡಿಬೇಕು. ಅದೆಲ್ಲವೂ ಕೂಡ ತನಿಖೆ ಇದೆ, ತನಿಖೆ ಆಗ್ಲಿ, ತನಿಖೆ ಬಂದ ಬಳಿಕ, ಯಾಕಂತಂದ್ರೆ ನಾವು ಮೊದಲೇ ನಿರ್ಣಯ ಮಾಡೋದು ಬೇಡ, ಅಲ್ಲಿ ಯಾರು ತಪ್ಪು ಮಾಡಿದ್ರು, ಏನಾಗಿದೆ, ಅಲ್ಲಿ ಇಂಥವ್ರ ಪ್ರಭಾವಿಗಳ, ಅದೆಲ್ಲವನ್ನು ಕೂಡ ಅದು ತನಿಖಾ ಸಂಸ್ಥೆಗಳಿದಾವೆ, ತನಿಖೆ ಆಗ್ಲಿ, ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ನ್ಯಾಯಾಲಯ ಇದೆ. ಎಂತಿಂತ ದೊಡ್ಡ ಪ್ರಕರಣಗಳಲ್ಲಿ ನ್ಯಾಯಾಲಯ ಚೀಮಾರಿ ಹಾಕಿದೆ. ಸೊ ಹಾಗಾಗಿ ಒಂದು ನ್ಯಾಯಾಲಯ ಇದ್ದಂತ ಸಂದರ್ಭದಲ್ಲಿ ಈಗ ಒಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ, ಅದು ತನಿಖೆ ಕೈಗೊಳ್ತಾ ಇದೆ. ಪ್ರತಿದಿನ ಕೂಡ ಏನೇನೆಲ್ಲ ಎವಿಡೆನ್ಸ್ ಸಿಗ್ತವೆ, ಏನೆಲ್ಲ ಕಳೆ ಬರಹ ಸಿಗ್ತವೆ, ಏನೆಲ್ಲ ಪ್ರೂಫ್ ಸಿಗ್ತವೆ, ಅವನ್ನೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಅದು ಕೊನೆಯವರೆಗೆ ಅಂದ್ರೆ ಅಂತಿಮವಾಗಿರ್ತಕ್ಕಂಥ ರಿಪೋರ್ಟ್ ಬರೆಯುವವರೆಗೂ ಕೂಡ ನಾವು ಇಂಥದೇ ಆಗಿದೆ, ಇದೇ ರೀತಿ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ SIT ತಂಡ ಈಗಾಗಲೇ ಒಂದು ತನ್ನ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ಆ ಒಂದು ಕಾರ್ಯಾಚರಣೆ ಆದ ಬಳಿಕ ಅಲ್ಲಿ ಅದು FSL ವರದಿಯನ್ನ ಪ್ರೂವ್ ಆದ್ಮೇಲೆ, ಅಥವಾ ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಮಾನ ಬರುತ್ತೆ ಅದರ ಮೇಲೆ ನಿಂತಿದೆ ಸರ್ಕಾರ. ಈಗ ಎಚ್ಚೆತ್ತುಕೊಂಡು SIT ರಚನೆ ಮಾಡ್ತಾ ಈ ಹಿಂದೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ಎಡವಟ್ಟ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾವು ಆ ಬಳಿಕ ಒಂದು ತೀರ್ಮಾನ ಮಾಡಬೇಕಾಗುತ್ತೆ.